ಕರೆಕ್ಟು. ಇವಾಗ ಸಮುದಾಯಗಳ ವಾರು ಲೆಕ್ಕಾಚಾರ ಹಾಕಿದ್ರು ಕೂಡ ಲೋಹಿತ್ ಅವರೇ, ಈಗ ಆಲ್ರೆಡಿ ಅಹಿಂದ ಸಮುದಾಯದ ಕೆಲ ಸಂಘಟನೆಗಳು, ಕುರುಬ ಸಮುದಾಯದ ಕೆಲ ಸಂಘಟನೆಗಳು ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡೋ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರನ್ನ ಬದಲಾಯಿಸುವ ಸಾಹಸ ಕೈ ಹಾಕಬಾರದು ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಅವರ ಮಾತು. ಅಂದ್ರೆ ಈ ಪ್ರತಿಭಟನೆಗಳು ನಿಜವಾಗ್ಲೂ ಕಾಂಗ್ರೆಸ್ನ ಹೈಕಮಾಂಡ್ ವರ್ಗೂ ತಲುಪಿ ನಿರ್ಧಾರ ಬದಲಾಯಿಸೋ ಹಂತಕ್ಕೆ ಆಗಬಹುದಾ ಅಂತ? ಅನ್ಡೌಟೆಡ್ಲಿ ಸಿದ್ದರಾಮಯ್ಯ ಈ ಕರ್ನಾಟಕ ಕಂಡಿರುವಂಥ ಬಹುದೊಡ್ಡ ಅಹಿಂದ ಲೀಡರ್. ಇವನ್ ಯು ಕ್ಯಾನ್ ಟೇಕ್ ಇಟ್ ಆಸ್ ಇವನ್ ಫಾರ್ ಅ ನ್ಯಾಷನಲ್ ಲೆವೆಲ್ ಆಲ್ಸೋ. ಯಾಕೆಂತಂದರೆ ಸಿದ್ದರಾಮಯ್ಯ ಅವ್ರನ್ನ ಬಿಹಾರ್ ಇಲೆಕ್ಷನಿಂದ ಹಿಡಿದು ಕೇರಳ ಇಲೆಕ್ಷನ್ ತನಕನೂ ಸಹಿತ ಕಾಂಗ್ರೆಸ್ ಬಳಸ್ಕೊಂಡಿದೆ. ಓಕೆ, ಅದರದ್ದೇ ಆದಂಥ ಬೆನಿಫಿಟ್ಸ್ಗಳು ಕಾಂಗ್ರೆಸ್ ಪಕ್ಷ ಪಡ್ಕೊಂಡಿದೆ. ಆಬ್ವಿಯಸ್ಲಿ ಸಿದ್ದರಾಮಯ್ಯ ಈ ಸಮುದಾಯಗಳ ಜೊತೆಗೆ ಒಂದು ಇಮೋಷ್ನಲ್ ಬಾಂಡಿಂಗನ್ನು ಹೊಂದ್ಕೊಂಡಿರೋರು. ಸೊ ಅಂಥದ್ದೊಂದು ಪ್ರಕ್ರಿಯೆಗಳು ಬರ್ತವೆ. ಸೊ ದ್ಯಾಟ್ ವಿ ಹ್ಯಾವ್ ಟು ಮ್ಯಾನೇಜ್ ಆ್ಯಸ್ ಅ ಕಾಂಗ್ರೆಸ್ ಪಾರ್ಟಿನೋ ಅಥವಾ ಯಾವುದೇ ರಾಜಕೀಯ ಪಕ್ಷ ಅದನ್ನು ಹ್ಯಾಂಡ್ಲ್ ಮಾಡಬೇಕು. ಬಟ್ ನೋಡಿ, ಇವರು ನಮ್ಮ BJP ಮತ್ತು JDS ಸ್ನೇಹಿತರು ಏನು ಮಾತಾಡಿದ್ರು ಅಂತ ಅಂದರೆ, ಅಕಸ್ಮಾತಾಗಿ ಅವರಿಗೆ ದಲಿತ ಸಮುದಾಯದ ಮುಖ್ಯಮಂತ್ರಿಗಳು ಅವರ ಪ್ರಾತಿನಿಧ್ಯದ ಬಗ್ಗೆ ಅವರಿಗೆ ದೇ ಆರ್ ವೆರಿ ಕನ್ಸರ್ನ್. ಬಟ್ ವಾಸ್ತವ ಏನಂತಂದರೆ, ಇವ್ರುಗಳಿಗೆ ಯಾವಾಗೋ ಅವಕಾಶ ಸಿಕ್ಕಿದಾಗ ಒಬ್ಬ ಮುಂದುವರಿದ ವರ್ಗಗಳದ್ದು ಬಿಟ್ಟು ಬೇರೆ ಯಾರು ಒಬ್ಬ OBCನೂ ಸಹಿತ ಮುಖ್ಯಮಂತ್ರಿಗಳನ್ನ ಮಾಡಲಿಲ್ಲ, ದಲಿತರನ್ನು ಸಹಿತ ಮುಖ್ಯಮಂತ್ರಿಗಳನ್ನ ಮಾಡಲಿಲ್ಲ. ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಅಹಿಂದವಾಗಿ ಯಾಕೆ ನಾವು ಕಾಂಗ್ರೆಸ್ ಪಕ್ಷದ ಜೊತೆ ಇರ್ತೀವಿ ಅಂತಂದರೆ, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರೇ ನಮ್ಮ ದಲಿತ ಸಮುದಾಯದ ನಮ್ಮ ಕರ್ನಾಟಕದ ಖರ್ಗೆ ಅವರಿದ್ದಾರೆ. ಇದೇ ಕರ್ನಾಟಕದಲ್ಲಿ ಇವತ್ತು ದಲಿತ ಸಮುದಾಯ ಅಂತಾನೆ ತಗೊಂಡ್ರೆ ಸುಮಾರು 9 ಜನ SC ಮತ್ತು ST ಸಮುದಾಯಕ್ಕೆ ಸೇರಿರುವಂತ ಮಂತ್ರಿಗಳಿದ್ದಾರೆ. 9 ಜನ ಇದ್ದಾರೆ. ಸೊ ಅದನ್ನ ಕೌಂಟ್ ಮಾಡಬಹುದು. 1-2 ಜನ ಇವಾಗ ಹೊರಗಡೆ ಹೋಗಿದ್ದಾರೆ. ಬಟ್ ಐ ಥಿಂಕ್ ದಟ್ ವಿಲ್ ಗೆಟ್ ಫಿಲ್. ಸಿದ್ದರಾಮಯ್ಯ ಇಟ್ಸ್ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಮಾಡಿಲ್ಲ ಅಂತ ನೀವು ಹೇಳ್ತೀರಿ. ಏನಾಗಿದೆ ಯಾಕಂದ್ರೆ ನೀವು ಅಹಿಂದದ ಬಗ್ಗೆ ಅತಿ ಹೆಚ್ಚು ನೀವು ಡಿಬೇಟ್ ಮಾಡಿದಂತವ್ರು ನಿಮ್ಗೆಲ್ಲ ಗೊತ್ತಿದೆ. ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸ್ಥಿತಿ ಹೇಗಿದೆ ಅಂದ್ರೆ, ಬರೀ ನಾಮಕಾವಸ್ಥೆ, ಬರೀ ಹೆಸರಿಗೆ, ಬರೀ ಅವ್ರನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಮಾತ್ರ ಅಹಿಂದಗಳನ್ನ ಬಳಸ್ತಿದ್ದಾರೆ ಅಂದ್ರೆ ಹೇಳಲಿಕ್ಕೆ ರೆಡಿ ಇಲ್ಲ. ಕರೆಕ್ಟು. ಇವಾಗ ಸಮುದಾಯಗಳ ವಾರು ಲೆಕ್ಕಾಚಾರ ಹಾಕಿದ್ರು ಕೂಡ ಲೋಹಿತ್ ಅವರೇ, ಈಗ ಆಲ್ರೆಡಿ ಅಹಿಂದ ಸಮುದಾಯದ ಕೆಲ ಸಂಘಟನೆಗಳು, ಕುರುಬ ಸಮುದಾಯದ ಕೆಲ ಸಂಘಟನೆಗಳು ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡೋ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರನ್ನ ಬದಲಾಯಿಸುವ ಸಾಹಸ ಕೈ ಹಾಕಬಾರದು ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಅವರ ಮಾತು. ಅಂದ್ರೆ ಈ ಪ್ರತಿಭಟನೆಗಳು ನಿಜವಾಗ್ಲೂ ಕಾಂಗ್ರೆಸ್ನ ಹೈಕಮಾಂಡ್ ವರ್ಗೂ ತಲುಪಿ ನಿರ್ಧಾರ ಬದಲಾಯಿಸೋ ಹಂತಕ್ಕೆ ಆಗಬಹುದಾ ಅಂತ? ಅನ್ಡೌಟೆಡ್ಲಿ ಸಿದ್ದರಾಮಯ್ಯ ಈ ಕರ್ನಾಟಕ ಕಂಡಿರುವಂಥ ಬಹುದೊಡ್ಡ ಅಹಿಂದ ಲೀಡರ್. ಇವನ್ ಯು ಕ್ಯಾನ್ ಟೇಕ್ ಇಟ್ ಆಸ್ ಇವನ್ ಫಾರ್ ಅ ನ್ಯಾಷನಲ್ ಲೆವೆಲ್ ಆಲ್ಸೋ. ಯಾಕೆಂತಂದರೆ ಸಿದ್ದರಾಮಯ್ಯ ಅವ್ರನ್ನ ಬಿಹಾರ್ ಇಲೆಕ್ಷನಿಂದ ಹಿಡಿದು ಕೇರಳ ಇಲೆಕ್ಷನ್ ತನಕನೂ ಸಹಿತ ಕಾಂಗ್ರೆಸ್ ಬಳಸ್ಕೊಂಡಿದೆ. ಓಕೆ, ಅದರದ್ದೇ ಆದಂಥ ಬೆನಿಫಿಟ್ಸ್ಗಳು ಕಾಂಗ್ರೆಸ್ ಪಕ್ಷ ಪಡ್ಕೊಂಡಿದೆ. ಆಬ್ವಿಯಸ್ಲಿ ಸಿದ್ದರಾಮಯ್ಯ ಈ ಸಮುದಾಯಗಳ ಜೊತೆಗೆ ಒಂದು ಇಮೋಷ್ನಲ್ ಬಾಂಡಿಂಗನ್ನು ಹೊಂದ್ಕೊಂಡಿರೋರು. ಸೊ ಅಂಥದ್ದೊಂದು ಪ್ರಕ್ರಿಯೆಗಳು ಬರ್ತವೆ. ಸೊ ದ್ಯಾಟ್ ವಿ ಹ್ಯಾವ್ ಟು ಮ್ಯಾನೇಜ್ ಆ್ಯಸ್ ಅ ಕಾಂಗ್ರೆಸ್ ಪಾರ್ಟಿನೋ ಅಥವಾ ಯಾವುದೇ ರಾಜಕೀಯ ಪಕ್ಷ ಅದನ್ನು ಹ್ಯಾಂಡ್ಲ್ ಮಾಡಬೇಕು. ಬಟ್ ನೋಡಿ, ಇವರು ನಮ್ಮ BJP ಮತ್ತು JDS ಸ್ನೇಹಿತರು ಏನು ಮಾತಾಡಿದ್ರು ಅಂತ ಅಂದರೆ, ಅಕಸ್ಮಾತಾಗಿ ಅವರಿಗೆ ದಲಿತ ಸಮುದಾಯದ ಮುಖ್ಯಮಂತ್ರಿಗಳು ಅವರ ಪ್ರಾತಿನಿಧ್ಯದ ಬಗ್ಗೆ ಅವರಿಗೆ ದೇ ಆರ್ ವೆರಿ ಕನ್ಸರ್ನ್. ಬಟ್ ವಾಸ್ತವ ಏನಂತಂದರೆ, ಇವ್ರುಗಳಿಗೆ ಯಾವಾಗೋ ಅವಕಾಶ ಸಿಕ್ಕಿದಾಗ ಒಬ್ಬ ಮುಂದುವರಿದ ವರ್ಗಗಳದ್ದು ಬಿಟ್ಟು ಬೇರೆ ಯಾರು ಒಬ್ಬ OBCನೂ ಸಹಿತ ಮುಖ್ಯಮಂತ್ರಿಗಳನ್ನ ಮಾಡಲಿಲ್ಲ, ದಲಿತರನ್ನು ಸಹಿತ ಮುಖ್ಯಮಂತ್ರಿಗಳನ್ನ ಮಾಡಲಿಲ್ಲ. ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಅಹಿಂದವಾಗಿ ಯಾಕೆ ನಾವು ಕಾಂಗ್ರೆಸ್ ಪಕ್ಷದ ಜೊತೆ ಇರ್ತೀವಿ ಅಂತಂದರೆ, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರೇ ನಮ್ಮ ದಲಿತ ಸಮುದಾಯದ ನಮ್ಮ ಕರ್ನಾಟಕದ ಖರ್ಗೆ ಅವರಿದ್ದಾರೆ. ಇದೇ ಕರ್ನಾಟಕದಲ್ಲಿ ಇವತ್ತು ದಲಿತ ಸಮುದಾಯ ಅಂತಾನೆ ತಗೊಂಡ್ರೆ ಸುಮಾರು 9 ಜನ SC ಮತ್ತು ST ಸಮುದಾಯಕ್ಕೆ
ಸೇರಿರುವಂತ ಮಂತ್ರಿಗಳಿದ್ದಾರೆ, 9 ಜನ ಇದ್ದಾರೆ. ಸೊ ಅದನ್ನ ಕೌಂಟ್ ಮಾಡ್ಬೋದು. 1-2 ಜನ ಇವಾಗ ಹೊರಗಡೆ ಹೋಗಿದ್ದಾರೆ, ಬಟ್ ಐ ಥಿಂಕ್ ದಟ್ ವಿಲ್ ಗೆಟ್ ಫಿಲ್. ನಿಮ್ಮ ಅದೇ ಹಾಗೆ ಸಿದ್ದರಾಮಯ್ಯ ಇಟ್ಸ್ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ ಮಾಡಿಲ್ಲ ಅಂತ ನೀವು ಏನಾಗಿದೆ ನಿಮ್ಮ ಟೈಮಲ್ಲಿ ಮಾತಾಡಿ, ಕರ್ನಾಟಕದಲ್ಲಿ ನಿಮಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ. ಯಾಕಂದ್ರೆ ನೀವು ಅಹಿಂದದ ಬಗ್ಗೆ ಅತಿ ಹೆಚ್ಚು ನೀವು ಡಿಬೇಟ್ ಮಾಡಿದಂತವ್ರು ನಿಮ್ಗೆಲ್ಲ ಗೊತ್ತಿದೆ. ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸ್ಥಿತಿ ಹೇಗಿದೆ ಅಂದ್ರೆ ಬರೀ ನಾಮಕಾವಸ್ಥೆ, ಬರೀ ಹೆಸರಿಗೆ, ಬರೀ ಅವ್ರನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಮಾತ್ರ ಅಹಿಂದಗಳನ್ನ ಬಳಸ್ತಿದ್ದಾರೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಪರಮೇಶ್ವರ್ ಹೇಳಲಿಕ್ಕೆ ರೆಡಿ ಇಲ್ಲ, ಸತೀಶ್ ಜಾರಕಿಹೊಳಿ ಅವ್ರನ್ನ ಹೇಳಲಿಕ್ಕೆ ರೆಡಿ ಇಲ್ಲ. ಕರೆಕ್ಟು. ಇವಾಗ ಸಮುದಾಯಗಳ ವಾರು ಲೆಕ್ಕಾಚಾರ ಹಾಕಿದ್ರು ಕೂಡ ಲೋಹಿತ್ ಅವರೇ, ಈಗ ಆಲ್ರೆಡಿ ಅಹಿಂದ ಸಮುದಾಯದ ಕೆಲ ಸಂಘಟನೆಗಳು, ಕುರುಬ ಸಮುದಾಯದ ಕೆಲ ಸಂಘಟನೆಗಳು ರಾಜ್ಯವ್ಯಾಪಿ ಪ್ರತಿಭಟನೆ ಮಾಡೋ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರನ್ನ ಬದಲಾಯಿಸುವ ಸಾಹಸ ಕೈ ಹಾಕಬಾರದು ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಅವರ ಮಾತು. ಅಂದ್ರೆ ಈ ಪ್ರತಿಭಟನೆಗಳು ನಿಜವಾಗ್ಲೂ ಕಾಂಗ್ರೆಸ್ನ ಹೈಕಮಾಂಡ್ ವರ್ಗೂ ತಲುಪಿ ನಿರ್ಧಾರ ಬದಲಾಯಿಸೋ ಹಂತಕ್ಕೆ ಆಗಬಹುದಾ ಅಂತ? ಅನ್ಡೌಟೆಡ್ಲಿ ಸಿದ್ದರಾಮಯ್ಯ ಈ ಕರ್ನಾಟಕ ಕಂಡಿರುವಂಥ ಬಹುದೊಡ್ಡ ಅಹಿಂದ ಲೀಡರ್. ಯು ಕ್ಯಾನ್ ಟೇಕ್ ಇಟ್ ಆಸ್ ಈವನ್ ಫಾರ್ ಅ ನ್ಯಾಷನಲ್ ಲೆವೆಲ್ ಆಲ್ಸೋ. ಯಾಕೆಂತಂದರೆ ಸಿದ್ದರಾಮಯ್ಯ ಅವ್ರನ್ನ ಬಿಹಾರ್ ಇಲೆಕ್ಷನಿಂದ ಹಿಡಿದು ಕೇರಳ ಇಲೆಕ್ಷನ್ ತನಕನೂ ಸಹಿತ ಕಾಂಗ್ರೆಸ್ ಬಳಸ್ಕೊಂಡಿದೆ. ಓಕೆ, ಅದರದ್ದೇ ಆದಂಥ ಬೆನಿಫಿಟ್ಸ್ಗಳು ಕಾಂಗ್ರೆಸ್ ಪಕ್ಷ ಪಡ್ಕೊಂಡಿದೆ. ಆಬ್ವಿಯಸ್ಲಿ ಸಿದ್ದರಾಮಯ್ಯ ಈ ಸಮುದಾಯಗಳ ಜೊತೆಗೆ ಒಂದು ಇಮೋಷನಲ್ ಬಾಂಡಿಂಗನ್ನು ಹೊಂದ್ಕೊಂಡಿರೋರು. ಸೊ ಅಂಥದ್ದೊಂದು ಪ್ರಕ್ರಿಯೆಗಳು ಬರ್ತವೆ. ಸೊ ದ್ಯಾಟ್ ವಿ ಹ್ಯಾವ್ ಟು ಮ್ಯಾನೇಜ್ ಆಸ್ ಅ ಕಾಂಗ್ರೆಸ್ ಪಾರ್ಟಿನೋ ಅಥವಾ ಯಾವುದೇ ರಾಜಕೀಯ ಪಕ್ಷ ಅದನ್ನು ಹ್ಯಾಂಡಲ್ ಮಾಡಬೇಕು. ಬಟ್ ನೋಡಿ, ಇವರು ನಮ್ಮ BJP ಮತ್ತು JD ಸ್ನೇಹಿತರು ಏನು ಮಾತಾಡಿದ್ರು ಅಂತ ಅಂದರೆ, ಅಕಸ್ಮಾತಾಗಿ ಅವರಿಗೆ ದಲಿತ ಸಮುದಾಯದ ಮುಖ್ಯಮಂತ್ರಿಗಳು ಅವರ ಪ್ರಾತಿನಿಧ್ಯದ ಬಗ್ಗೆ ಅವರಿಗೆ ದೇ ಆರ್ ವೆರಿ ಕನ್ಸರ್ನ್. ಬಟ್ ವಾಸ್ತವ ಏನಂತಂದರೆ, ಇವ್ರುಗಳಿಗೆ ಯಾವಾಗ ಅವಕಾಶ ಸಿಕ್ಕಿದಾಗ ಒಬ್ಬ ಮುಂದುವರಿದ ವರ್ಗಗಳದ್ದು ಬಿಟ್ಟು ಬೇರೆ ಯಾರು ಒಬ್ಬ OBCನೂ ಸಹಿತ ಮುಖ್ಯಮಂತ್ರಿಗಳನ್ನ ಮಾಡಲಿಲ್ಲ, ದಲಿತನೂ ಸಹಿತ ಮುಖ್ಯಮಂತ್ರಿಗಳನ್ನ ಮಾಡಲಿಲ್ಲ. ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಈ ಅಹಿಂದವಾಗಿ ಯಾಕೆ ನಾವು ಕಾಂಗ್ರೆಸ್ ಪಕ್ಷದ ಜೊತೆ ಇರ್ತೀವಿ ಅಂತಂದರೆ, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರೇ ನಮ್ಮ ದಲಿತ ಸಮುದಾಯದ ನಮ್ಮ ಕರ್ನಾಟಕದ ಖರ್ಗೆ ಅವರಿದ್ದಾರೆ. ಇದೇ ಕರ್ನಾಟಕದಲ್ಲಿ ಇವತ್ತು ದಲಿತ ಸಮುದಾಯ ಅಂತಾನೆ ತಗೊಂಡ್ರೆ ಸುಮಾರು 9 ಜನ SC ಮತ್ತು ST ಸಮುದಾಯಕ್ಕೆ ಸೇರಿರುವಂತ ಮಂತ್ರಿಗಳಿದ್ದಾರೆ, 9 ಜನ ಇದ್ದಾರೆ. ಸೊ ಅದನ್ನ ಕೌಂಟ್ ಮಾಡ್ಬೋದು. 1-2 ಜನ ಇವಾಗ ಹೊರಗಡೆ ಹೋಗಿದ್ದಾರೆ, ಬಟ್ ಐ ಥಿಂಕ್ ದಟ್ ವಿಲ್ ಗೆಟ್ ಫಿಲ್. ಹಾಗೆ ಸಿದ್ದರಾಮಯ್ಯ ಇಟ್ಸ್ ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್. ಮಾಡಿಲ್ಲ ಅಂತ ನೀವು ಏನಾಗಿದೆ ನಿಮ್ಮ ಟೈಮಲ್ಲಿ ಮಾತಾಡಿ, ಕರ್ನಾಟಕದಲ್ಲಿ ನಿಮಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ. ಯಾಕಂದ್ರೆ ನೀವು ಅಹಿಂದದ ಬಗ್ಗೆ ಅತಿ ಹೆಚ್ಚು ನೀವು ಡಿಬೇಟ್ ಮಾಡಿದಂತವ್ರು ನಿಮ್ಗೆಲ್ಲ ಗೊತ್ತಿದೆ. ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸ್ಥಿತಿ ಹೇಗಿದೆ ಅಂದ್ರೆ ಬರೀ ನಾಮಕಾವಸ್ಥೆ, ಬರೀ ಹೆಸರಿಗೆ, ಬರೀ ಅವ್ರನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಮಾತ್ರ ಅಹಿಂದಗಳನ್ನ ಬಳಸ್ತಿದ್ದಾರೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಪರಮೇಶ್ವರ್ ಅವ್ರನ್ನ ಹೇಳಲಿಕ್ಕೆ ರೆಡಿ ಇಲ್ಲ, ಸತೀಶ್ ಜಾರಕಿಹೊಳಿ ಅವ್ರನ್ನ ಹೇಳಲಿಕ್ಕೆ ರೆಡಿ ಇಲ್ಲ.